ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ. 528ನೇ ಕಗ್ಗ. ಭಕ್ತಿ ನಂಬುಗೆ ಸುಲಭ. ಹೀಗೊಬ್ಬ ದೇವರಿದ್ದಾನೆ, ಅವನಿಗೆ ನಿನ್ನ ಕೈ ಮುಗಿದ್ರೆ, ಅವನನ್ನು ನಂಬಿದ್ರೆ ನಿಂಗೆ ಒಳ್ಳೆಯದಾಗುತ್ತೆ ಅಂತ ಯಾರೋ ಹೇಳಿದ್ರೆ ಹಾಂ ಆಯ್ತಪ್ಪ ಅಂತ ನಂಬೋದು ಸುಲಭ. ಭಜನೆ ವಂದನೆ ಸುಲಭ. ಭಜನೆ ಮಾಡ್ಕೊಂಡಿರಬೇಕು, ಬಲದಿಂದ ಎಡಕ್ಕೆ ಸುತ್ತಾಕಬೇಕು, ಅಥವಾ ಇನ್ನೇನೋ ಬಗ್ಗೆ ನಮಸ್ಕಾರ ಮಾಡಬೇಕು, ಮೇಲಿಂದ ಕೆಳಗೆ ಅರಿಶಿನ ಹಚ್ಚಬೇಕು, ಇಂಥದ್ದು ಏನೋ ಒಂದು ಹೇಳೋದು ಸುಲಭ, ಅದನ್ನು ಪಾಲಿಸೋದು ಸುಲಭ. ಹೀಗೆ ಮಾಡಬೇಕಂತೆ ಅಂತ ಯಾರು ಅಂದರೆ ಹಾಗೆ ಮಾಡಿಬಿಡ್ಬಹುದು. ತತ್ವ ಶೋಧನೆ ಕಷ್ಟ. ಅದರ ಹಿಂದಿರುವ ತತ್ವ, ಅದರ ಹಿಂದಿರೋ ತರ್ಕ, ಅದು ಸೈಕಲಾಜಿಕಲಿ ನಮ್ಮನ್ನು ಹೇಗೆ ಪರಿಣಾಮ ಬೀರುತ್ತೆ ಅದನ್ನು ಯಾಕೆ ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಕಷ್ಟ. ಮತಿ ಕಾರ್ಯ ಕಷ್ಟ. ಬುದ್ಧಿ ಉಪಯೋಗಿಸಿ, ತರ್ಕ ಉಪಯೋಗಿಸಿ ಮಾಡಬೇಕಾದಂತಹ ಕೆಲಸ ಕಷ್ಟ. ಯಾರೋ ಹೇಳಿದರು ಹೀಗೆ ಮಾಡು, ಅದನ್ನು ಮಾಡಿಬಿಡೋದು ಸುಲಭ. ನಾವಾಗೆ ಯಾಕೆ ಅದನ್ನು ಮಾಡಬೇಕು, ಹೀಗೆ ಮಾಡಿದರೆ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಯೋಚಿಸಿ ಇದರಿಂದ ಒಳ್ಳೆಯದಾಗತ್ತೆ, ಇಷ್ಟು ಕೆಟ್ಟದಾಗತ್ತೆ, ಇಷ್ಟು ಒಳ್ಳೆಯದಾದರೆ ಒಳ್ಳೆಯದ, ಈ ಯೋಚನೆಗಳನ್ನು ಮಾಡೋದಿದೆಯಲ್ಲ ಅದು ಕಷ್ಟ. ಯಾವಾಗಲೂ ಅಷ್ಟೇ. ಸುತ್ತುವುದು ಗಿರಿ ಸುತ್ತ, ಇದೊಂದು ತುಂಬ ಸುಂದರವಾದ ಹೋಲಿಕೆ ಕೊಡ್ತಾರೆ. ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕಜನ. ಒಂದು ಪರ್ವತ ಇರುತ್ತೆ, ಅದೊಂದು ಚಾಲೆಂಜ್ ಅಂತ ಇಟ್ಕೊಳ್ಳೋಣ. ಅದ್ರ ಸುತ್ತೋದು ಈಸಿ ಅಂತ ಜನ ಸುತ್ತಾ ಇರ್ತಾರೆ. ಯಾರು ಅದನ್ನು ಮೇಲೆ ಹತ್ತುತ್ತಾರೆ ಅವನ ತಾಪಸಿ ಆಗ್ತಾನೆ. ಅದರಲ್ಲಿ ಏನಿದೆ, ಯಾಕೆ ಅದ್ರ ಸುತ್ತಬೇಕು, ಆ ಗಿರಿ ನನಗೆ ಏನನ್ನು ಕೊಡಬಹುದು ಅಂತ ಯೋಚನೆ ಮಾಡೋದಕ್ಕೆ ಅದನ್ನು ಹತ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾನಲ್ಲ, ಅವನು ಬೇರೆಯವರೆಲ್ಲರಿಗಿಂತ ಮೇಲಕ್ಕೆ ಹೋಗ್ತಾನೆ. ಅದನ್ನು ಯಾಕೆ ಅನ್ನೋದನ್ನು ಕಂಡುಕೊಳ್ತಾನೆ. ಅವನನ್ನು ತಾಪಸಿ, ಋಷಿ ಅಂತ ನಾವೆಲ್ಲ ಪೂಜಿಸ್ತೀವಿ. ಯಾರೋ ಹೇಳಿದ್ದನ್ನು ಹೀಗೆ ಮಾಡಬೇಕಂತೆ ಆಯಿತು ಅಂತ ಮಾಡೋರು ನಾವೆಲ್ಲರೂ. ಯಾರೋ ಒಬ್ಬರು ಯಾಕೆ ಹಾಗೆ ಮಾಡಬೇಕು ಅಂತ ಯೋಚಿಸ್ತಾರಲ್ಲ, ಅವರು ದೊಡ್ಡವರಾಗ್ತಾ ಹೋಗ್ತಾರೆ ಅಂತ. ನಾನು ಯಾವಾಗಲೂ ಈ ಹಿಂದೆನೂ ಈ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಮ್ಮಲ್ಲಿ ಈ ಶೂಟಿಂಗಲ್ಲಿ ಒಂದು 6ರಿಂದ 10 ಜನ ಹುಡುಗರು, ಲೈಟ್ ಹುಡುಗರು ಇರ್ತಾರೆ. ಕ್ಯಾಮ್ರಾಮನ್ ಹೇಳ್ತಾರೆ ಲೈಟ್ ಅಲ್ಲಿಡೋ, ಈ ಲೈಟ್ ಇಲ್ಲಿಡೋ, ಇದಿಲ್ಲಿಡು, ಥರ್ಮೋಕೋಲ್ ಇಲ್ಲಿ ಹಿಡಿ, ಅದು ಮಾಡು ಅಂತ ಹೇಳ್ತಾ ಇರ್ತಾರೆ. 10ರಲ್ಲಿ 8 ಜನ ಹುಡುಗರು ನೀನು ಇದನ್ನು ಮಾಡು ಅಂತ ಹೇಳಿದ್ದನ್ನು ಮಾಡಿರ್ತಾರೆ. ಅವರು ಲೈಟ್ ಹುಡುಗರಾಗಿಯೇ ಉಳಿದಿರ್ತಾರೆ. ಇನ್ನಿಬ್ಬರು ಹುಡುಗರು ಯಾಕೆ ಹೀಗೆ ಮಾಡೋಕ್ಕೆ ಹೇಳಿದ್ರು ಅಂತ ಯೋಚಿಸ್ತಾರೆ. ಇಲ್ಲಿ ಬೆಳಕಿಟ್ಟರೆ ಏನಾಗಬಹುದು, ಅವ್ರ ಮುಖದ ಮೇಲೆ ಎಲ್ಲಿ ಬೆಳಕು ಬೀಳುತ್ತೆ, ಎಲ್ಲಿ ನೆರಳು ಉಂಟಾಗುತ್ತೆ, ಅದು ಯಾವ ಭಾವವನ್ನು ಮುಖದಿಂದ ಹೊರಹೊಮ್ಮಿಸುತ್ತೆ, ಅದು ಸ್ಕಿನ್ ಟೋನ್ನ ಹೇಗೆ ಉದ್ದೀಪನ ಅಥವಾ ಹೆಚ್ಚಾಗಿ ಮಾಡಿಸುತ್ತೆ, ಹೇಗೆ ಕಡಿಮೆ ಮಾಡುತ್ತೆ, ಕಣ್ಣಿನ ಹೊಳಪನ್ನು ಹೇಗೆ ಹೆಚ್ಚಿಸುತ್ತೆ, ಯಾಕೆ ಅದನ್ನು ಇಲ್ಲಿಟ್ಟರು, ಇಲ್ಲಿ ಯಾಕೆ ಇಡಲಿಲ್ಲ, ಹೀಗೆ ಯೋಚಿಸ್ತಾರೆ ಇನ್ನಿಬ್ಬರು ಹುಡುಗರು. ಅವರು ಮುಂದೆ ಕ್ಯಾಮ್ರಾಮನ್ನಾಗಿ ಬೆಳೀತಾರೆ, ಒಂದು ಸ್ಥಾನವನ್ನು ಗಟ್ಟಿಸ್ತಾರೆ. ಯಾವಾಗಲೂ ನಾವು ಹೇಳಿದ ಮಾತು ಕೇಳುವ ಒಬೀಡಿಯನ್ಸ್ ಜೊತೆಗೆ ಯಾಕೆ ಅನ್ನುವ ತರ್ಕವನ್ನು ಬೆಳೆಸ್ಕೊಳ್ತಾ ಹೋದರೆ, ಗಿರಿಯನ್ನು ಸುತ್ತುವ ಬದಲು ಗಿರಿಯನ್ನು ಮೇಲಕ್ಕೇರುವ ಕಡೆಗೆ ನಾವು ಯೋಚನೆ ಮಾಡ್ತಾ ಹೋದರೆ ಯಶಸ್ಸಿನ ಹಾದಿಯೇ ಅದು ಅಂತ ನನಗನ್ಸುತ್ತೆ. ಯಾಕೆ ಹೇಗೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದವರೇ ಇವತ್ತು ದಾರ್ಶನಿಕರಾಗಿದ್ದಾರೆ. ಅವರವರ ಫೀಲ್ಡ್ಗಳಲ್ಲಿ ಅವರು ದೊಡ್ಡವರಾಗಿದ್ದಾರೆ. ಒಬ್ಬ ಹಿಸ್ಟಾರಿಯನ್ ಇರಬಹುದು, ಒಬ್ಬ ಕೆಮಿಸ್ಟ್ ಇರಬಹುದು, ಒಬ್ಬ ವಿಜ್ಞಾನಿ ಇರಬಹುದು, ಒಬ್ಬ ಆಸ್ಟ್ರಾಲಜರ್ ಇರ್ಬೋದು, ಯಾವುದೇ ಆಗಿರಬಹುದು. ತಮ್ಮ ಫೀಲ್ಡಲ್ಲಿ ಅವರು ಮಾಸ್ಟ್ರಿನ ಸಂಪಾದಿಸೋಕ್ಕೆ ಸಾಧ್ಯ ಆಗಿದ್ದು ಯಾಕೆ ಅಂದರೆ, ಇದು ಯಾಕೆ, ವೈ, ಹೌ ಅನ್ನೋ ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಕೊಳ್ತಾ ಹೋದರು. ಭಕ್ತಿ ನಂಬುಗೆ ಸುಲಭ. ಇದು ಹಿಂಗೆ, ಅದಕ್ಕೆ ಹಿಂಗೆ ನೋಡಪ್ಪ, ನಾನು ಆ್ಯಕ್ಷನ್ ಅಂದ ತಕ್ಷಣ ತಿರುಗಿ ನೋಡಿ ಸಿಟ್ಟು ತೋರಿಸು ಅಂತ ಅನ್ನೋದು ಸುಲಭ. ಹಂಗೆ ಅಂದಿದ್ದಾರೆ, ತಿರುಗಿ ಸಿಟ್ಟು ತೋರಿಸ್ಬಿಡೋದು ಅಂತ. ಯಾಕೆ ಸಿಟ್ಟು ತೋರಿಸ್ಬೇಕು? ನಾನು ನನ್ನ ಮಗಳ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀನ, ಹಾಗಾದರೆ ಆ ಸಿಟ್ಟೇ ಬೇರೆ ಥರದ್ದು. ನಾನು ಯಾರೋ ಅಂಗಡಿಯವನ ಜೊತೆ ಜಗಳ ಕಾಯ್ತಾ ಸಿಟ್ಟು ಮಾಡ್ಕೋತಾ ಇದ್ದೇನಾ, ಆ ಸಿಟ್ಟೇ ಬೇರೆ ಥರದ್ದು. ಯಾವ ಸಿಟ್ಟನ್ನು ನಾನು ತೋರಿಸ್ಬೇಕು, ಯಾಕೆ ತೋರಿಸ್ಬೇಕು, ಆ ಸಂದರ್ಭ ಏನು ಅಂತ ಕೇಳಿ ನಾನು ನಟಿಸಿದರೆ ನನ್ನ ನಟನೆಯ ಮಟ್ಟವೇ ಮೇಲ್ಮಟ್ಟವಾಗೋದು. ಹಾಗಾಗಿ ತತ್ವ ಶೋಧನೆ, ಮತಿ ಕಾರ್ಯ ಇವೆರಡನ್ನು ನಾವು ಯಾವಾಗ ನಮ್ಮ ಕೆಲಸದಲ್ಲಿ ಅಳವಡಿಸ್ಕೊಳ್ತೀವಿ, ಆಗ ಹತ್ತುವನು ತಾಪಸಿಯೋ, ನಾವು ಬೇರೆಯವರೆಲ್ಲರಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ತೀವಿ, ನಾವು ಹತ್ತುವವರಾಗ್ತೀವಿ, ಗಿರಿಯ ಸುತ್ತುವವರಾಗೋದಿಲ್ಲ, ಹತ್ತುವವರಾಗೋಣ.
ಎಲ್ಲರೂ ಮೇಲೆ ಹತ್ತುವರಾದರೆ ಸಮಾಜವೂ ಒಂದು ಹಂತ ಮೇಲೆ ಹತ್ತುತ್ತೆ ಅಂತ ದೃಢವಾಗಿ ನಂಬಿದವಳು ನಾನು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.